ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ ಎರಡನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಒಂದು ನಡೆಯಬಾರದ ಘಟನೆ ಕೂಡ ನಡೆದಿದೆ ಮತ್ತು ಇದನ್ನು ಕಂಡು ಎಲ್ಲ ಫ್ಯಾನ್ಸ್ ಕೂಡ ಸ್ವಲ್ಪ ನಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಸಲಿಗೆ ಆಗಿದ್ದೇನಂತ ನೋಡೋದಾಯ್ತು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ನಡುವೆ ಆದ್ರೆ ಈ ಘಟನೆ ಆದ್ರೆ ನಡೆದಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮಾಜಿ ನಾಯಕ ರೋಹಿತ್ ಶರ್ಮಾ ಅವರು ಪ್ಲೇಯರ್ ಆಗಿ ಆಡಿದ್ರು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೂರ್ಯಕುಮಾರ್ ಯಾದವ್ ಈ ವರ್ಷ ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆದ್ರೆ ಆಡ್ತಾ ಇದ್ರು. ಆದ್ರೆ ಇಲ್ಲಿ ಒಂದು ಘಟನೆ ನಡೆಯಬಾರದ ಘಟನೆ ಆದ್ರೆ ನಡೆದಿದೆ. ಇನ್ನು ಇದರ ಬಗ್ಗೆ ಮಾತನಾಡಿದಂತ ಸೂರ್ಯ ಅವರು ಅಚ್ಚರಿಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಮೇಲೆ ಊಹಿಸದ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಬಗ್ಗೆ ಸೂರ್ಯಕುಮಾರ್ ಯಾದವ್ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಎರಡನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ 6 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದು ಶುಭಾರಂಭ ಆದ್ರೆ ಮಾಡಿದೆ. ಮುಂಬೈನ ವಾಂಖಾಡೆ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಕೋಲ್ಕತಾ ತಂಡ 220 ರನ್ಗಳ ಬೃಹತ್ ಮೊತ್ತ ದಾಖಲಿಸಿತ್ತು. ಇನ್ನು 221 ರನ್ಗಳ ಗುರಿಯನ್ನು ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ತಂಡ ಕೇವಲ 19.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಗುರಿ ಆದರೆ ತಲುಪಿತು. ಇನ್ನು ಆರಂಭಿಕರಾದಂತ ರಿಕಲ್ಟನ್ 81 ರನ್ ಮತ್ತು ರೋಹಿತ್ ಶರ್ಮಾ 78 ರನ್ ಗಳಿಸಿ ಗೆಲುವಿಗೆ ರೂವಾರಿ ಕೂಡ ಆದರು. ಹೌದು ಸ್ನೇಹಿತರೆ, ಇನ್ನು ಬ್ಯಾಟಿಂಗ್ ಸ್ವರ್ಗದಲ್ಲಿ 221 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ತಂಡ ಭರ್ಜರಿ ಆರಂಭವನ್ನು ಪಡೆದುಕೊಂಡಿತು. ಇನ್ನು ಓಪನರ್ಸ್ ರೋಹಿತ್ ಶರ್ಮಾ ಹಾಗೂ ರಿಕಲ್ಟನ್ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 11.5 ಓವರ್ಗಳಲ್ಲಿ 148 ರನ್ಗಳ ಜೊತೆ ಆಟ ನೀಡಿದರು. ಇನ್ನು ಕೋಲ್ಕತಾದ ಅನಾನುಭವಿ ಬೌಲರ್ಗಳನ್ನು ಬೆಂಡೆತ್ತಿದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ 38 ಬಾಲ್ಗಳಲ್ಲಿ 6 ಸಿಕ್ಸ್ 6 4 ಸಹಾಯದಿಂದ 78 ರನ್ ಗಳಿಸಿ ವೈಭವ್ ಅರೋರಾ ಬೌಲಿಂಗ್ ನಲ್ಲಿ ಅನ್ಕುಲ್ ರಾಯ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ನಂತರ ಬಂದಂತ ಸೂರ್ಯಕುಮಾರ್ ಯಾದವ್ 8 ಬಾಲ್ಗಳಲ್ಲಿ 16 ರನ್ ಗಳಿಸಿ ಕಾರ್ತಿಕ್ ತ್ಯಾಗ್ಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಹೌದು ಸ್ನೇಹಿತರೆ, ಇನ್ನು ಶತಕದತ್ತ ದಾಪುಗಾಲಿಡುತ್ತಿದ್ದಂತ ರಿಯಲ್ ರಿಕಲ್ಟನ್ ಇಲ್ಲದ ರನ್ ಕದಿಯುವ ಪ್ರಯತ್ನದಲ್ಲಿ ಅನ್ಕುಲ್ ರಾಯ್ ಹೊಡೆದಂತ ಡೈರೆಕ್ಟ್ ಹಿಟ್ ಗೆ ಬಲಿಯಾದರು. ಇನ್ನು ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಬ್ಯಾಟರ್ ಆದಂತ ರಿಕಲ್ಟನ್ ಅವರು 43 ಬಾಲ್ಗಳಲ್ಲಿ 4 4 8 ಸಿಕ್ಸರ್ ಗಳ ಸಹಾಯದಿಂದ 81 ರನ್ ಗಳಿಸಿ ರನ್ಔಟ್ ಆಗಿ ನಿರಾಶೆ ಆದ್ರೆ ಮೂಡಿಸಿದರು. ನಂತರ ಬಂದಂತ ತಿಲಕ್ ವರ್ಮಾ ನಾಯಕ ಹಾರ್ದಿಕ್ ಪಾಂಡ್ಯ 4ನೇ ವಿಕೆಟ್ ಗೆ 31 ರನ್ಗಳ ಜೊತೆ ಆಟ ನಡೆಸಿ ತಂಡವನ್ನು ಗೆಲುವಿನ ಸನಿಯಾದರೆ ತಂದರು. ಇನ್ನು ಗೆಲುವಿಗೆ 6 ರನ್ ಬೇಕಿದ್ದಾಗ 14 ಎಸೆತಗಳಲ್ಲಿ 20 ರನ್ ಗಳಿಸಿದ್ದಂತ ತಿಲಕ್ ವರ್ಮಾ ಸುನಿಲ್ ನರೇನ್ಗೆ ವಿಕೆಟ್ ಒಪ್ಪಿಸಿದರು. ಹಾರ್ದಿಕ್ ಪಾಂಡ್ಯ 11 ಎಸೆತಗಳಲ್ಲಿ 3-4 ಸಹಾಯದಿಂದ ಅಜಯ್ 18 ಹಾಗೂ ನಮಂದೀರ್ 5 ರನ್ ಗಳಿಸಿ ಗೆಲುವಿಗೆ ರೂವಾರಿ ಆದರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಒಂದು ಊಹಿಸದ ಘಟನೆ ಕೂಡ ನಡೆಯುತ್ತೆ ಮತ್ತು ಇದರ ಬಗ್ಗೆ ಮಾತನಾಡಿದಂತ ಸೂರ್ಯಕುಮಾರ್ ಯಾದವ್ ಅವರು ಅಚ್ಚರಿಯ ಹೇಳಿಕೆ ಆದರೆ ಕೊಟ್ಟರು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಆಗಿದ್ದೇನು ಪಂದ್ಯದಲ್ಲಿ ಅಂತಂದ್ರೆ, ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಫೀಲ್ಡಿಂಗ್ ಮಾಡುವಾಗ ಮುಂಬೈ ಇಂಡಿಯನ್ಸ್ ಫೀಲ್ಡರ್ಸ್ ಎಲ್ಲ ಫೀಲ್ಡಿಂಗ್ ಮಾಡುವಾಗ ವಾಟರ್ ಬಾಯ್ ಆಗಿ ಕೆಲಸ ಮಾಡಿದ್ರ ಅಂತಾನೆ ಹೇಳ್ಬೋದು ಸೂರ್ಯಕುಮಾರ್ ಯಾದವ್. ಅವಾಗ ಬಂದ್ಬಿಟ್ಟು ಈ ಘಟನೆ ಆದ್ರೆ ನಡೆಯುತ್ತೆ. ಸೂರ್ಯಕುಮಾರ್ ಯಾದವ್ ಹತ್ತಿರ ಹೋಗಿ ಹಾರ್ದಿಕ್ ಪಾಂಡ್ಯ ಮೊದಲು ನೀರ್ ತಾಂಬ ಗುರು ನೀನು ಅಂದರಂತ ಸೂರ್ಯಕುಮಾರ್ ಯಾದವ್ಗೆ ಹಾರ್ದಿಕ್ ಪಾಂಡ್ಯ ಅದನ್ನ ಇದೀಗ ಕಾಮಿಡಿ ರೀತಿಯಾಗಿ ಆದ್ರೆ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಒಳ್ಳೆ ಆಟಗಾರನಾಗಿ ನನಗೆ ಕಾಣಿಸುತ್ತಾ ಇಲ್ಲ, ನಾನು ಒಳ್ಳೆ ವಾಟರ್ ಬಾಯ್ ಆಗಿ ಕಾಣಿಸುತ್ತಾ ಇದ್ದೇನೆ ನಮ್ಮ ಕ್ಯಾಪ್ಟನ್ಗೆ ಅಂತಂದು ಇದೀಗ ಪ್ರೆಸ್ ಮುಂದೆ ಆದ್ರೆ ಈ ತರ ಆದ್ರೆ ಹೇಳಿದ್ದಾರೆ ಸೂರ್ಯಕುಮಾರ್ ಯಾದವ್. ಇದನ್ನು ನೋಡಿ ಇಡೀ ಫ್ಯಾನ್ಸ್ ಕೂಡ ತುಂಬಾನೇ ನಗ್ತಾ ಇದ್ದಾರೆ ಮತ್ತು ಸೂರ್ಯಕುಮಾರ್ ಯಾದವ್ ಈ ರೀತಿಯೂ ಕೂಡ ಕಾಮಿಡಿ ಮಾಡ್ತಾರ ಅಂತಂದು ಇದೀಗ ಎಲ್ಲ ಫ್ಯಾನ್ಸ್ ಕೂಡ ಖುಷಿಯಿಂದ ನಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.